श्रीभगवानुवाच पार्थ नैवेह नामुत्र विनाशस्तस्य विद्यते न हि कल्याणकृत् कश्चित् दुर्गतिं तात गच्छति. 40ನೇ ಶ್ಲೋಕದಲ್ಲಿ ಪಾರ್ಥ ನ ಏವ ಇಹಂ, ಈ ಲೋಕದಲ್ಲಿಯೇ ಆಗಲಿ ಅಥವಾ ಈ ಜನ್ಮದಲ್ಲಿಯೇ ಆಗಲಿ, ನ ಅಮುತ್ರ ಅಂದರೆ ಬೇರೆ ಲೋಕದಲ್ಲಿಯೇ ಆಗಲಿ, ಬೇರೆ ಮುಂದಿನ ಜನ್ಮದಲ್ಲಿಯೇ ಆಗಲಿ, ವಿನಾಶಸ್ತಸ್ಯ ವಿದ್ಯತೆ ಅಂದರೆ ಅವನು ನಾಶವಾಗುವುದಿಲ್ಲ. ಅಂದರೆ ನಾವು ಮಾಡಿರ್ತಕ್ಕಂಥ ಸಾಧನೆ ಯಾವುದು ಕೂಡ ನಾಶ ಆಗೋದಿಲ್ಲ, ಅದು ಉಳ್ಕೊಳ್ಳುತ್ತೆ. ಯಾವ ಕಾರಣಕ್ಕೋಸ್ಕರ ಹಾಗಾಗತ್ತೆ? ನಹಿ ಕಲ್ಯಾಣಕೃತ್ ಅಂದರೆ ಆತ್ಮಜ್ಞಾನದ ಕಡೆಗೆ ಯಾವುದು ನಡೀತೀವೋ ಅದೇ ಕಲ್ಯಾಣ. ಆದ್ದರಿಂದ ಅದರ ಕಡೆಗೆ ಯಾರ್ಯಾರು ನಡೀತಾ ಇರ್ತಾರೆ, ಆ ದಾರಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ, ಅವರಿಗೆ ದುರ್ಗತಿಯು ಆಗುವುದಿಲ್ಲ, ಹೊಂದುವುದಿಲ್ಲ. ದುರ್ಗತಿ ಅಂದರೆ ಮುಂದಕ್ಕೆ ಹೋಗೋದು, ದುರ್ಗತಿ ಅಂದರೆ ಹಿಂದಕ್ಕೆ ಹೋಗೋದು. ಈಗ ಸತ್ವಗುಣಕ್ಕೆ ಬಂದಿರ್ತೀವಿ, ಆದರೆ ಅದರಿಂದ ನೆಕ್ಸ್ಟ್ ಮುಂದಿನ ಜನ್ಮದಲ್ಲಿ ರಜೋ ಗುಣಕ್ಕೆ ಬಂದು ಆಮೇಲೆ ತಮೋ ಗುಣಕ್ಕೆ ಬಂದು ಈ ರೀತಿ ದುರ್ಗತಿ ಹೊಂದುತ್ತೀವ ಅಂದರೆ ಇಲ್ಲ. ನಾವು ಎಲ್ಲಿವರೆಗೂ ಮಾಡಿರ್ತೀವೋ ಅಷ್ಟು ಈ ಜನ್ಮದಲ್ಲಿ ಮುಂದಿನ ಜನ್ಮಕ್ಕೆ ಅದು ಮುಂದುವರಿಯುತ್ತೆ. ಯಾವ ಕಾರಣಕ್ಕೂ ಕೂಡ ಸಾಧಕನಿಗೆ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಹಿಂದಿನ ಗತಿಗೆ ಬರುವಂತಹ ಸಾಧ್ಯತೆಗಳಿಲ್ಲ ಅಂತ ಹೇಳ್ತಾ ಇದ್ದೇನೆ. ಈ ನಂಬಿಕೆಯಲ್ಲೇ ನಾವೇನು ಮಾಡಬೇಕು? ಸಾಧನೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರಬೇಕು. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಃ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಭಿಜಾಯತೆ. ಹೀಗೆ ಸಾಧನೆಗಳನ್ನು ಮಾಡ್ತಾ ಇರುವ ಸಾಧಕನಿಗೆ ಏನಾಗ್ತಾ ಇರುತ್ತೆ? ಸ್ವಲ್ಪನೇ ಪುಣ್ಯ ಸೇರ್ಕೋತಾ ಇರುತ್ತೆ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್, ಪುಣ್ಯದಿಂದ ಸಿಗುವ ಲೋಕಗಳು ಅಂದರೆ ಯಾವುದು? ಆತ್ಮಸುಖ, ಅದೇ ಲೋಕ. ಆತ್ಮಲೋಕವೇ ಪುಣ್ಯಕೃತವಾದ ಲೋಕ. ಅದು ಏನು? ಶಾಶ್ವತೀಹಿ ಸಮಾಹ, ಅದು ಶಾಶ್ವತವಾದ ಲೋಕ. ಇವಾಗ ಕೆಲವು ಲೋಕಗಳಿದೆ, ಈಗ ಇಂದ್ರಿಯ ವಿಷಯಗಳಲ್ಲಿ ಅನುಭವಿಸುವ ಲೋಕ, ಅದು ಶಾಶ್ವತವಾದದ್ದಲ್ಲ. ಸ್ವಲ್ಪ ಕಾಲ ಇರುತ್ತೆ, ಅದು ಮುಗಿದೋದ್ಮೇಲೆ ಕೆಳಗೆ ಬಿದ್ದೋಗ್ತಾರೆ. ಆದರೆ ಆತ್ಮಸುಖ ಅನ್ನುವ ಲೋಕ ಶಾಶ್ವತವಾದ ಲೋಕ. ಆದ್ದರಿಂದ ಆ ಪುಣ್ಯಕರ್ಮಗಳನ್ನು ಮಾಡಿರುವವನು ಮುಂದಿನ ಜನ್ಮದಲ್ಲಿ ಶಾಶ್ವತವಾದ ಲೋಕ ಅಂದರೆ ಅದೇ ಆತ್ಮಸುಖವನ್ನು ಅನುಭವಿಸುತ್ತಾ ಶರೀರ ತ್ಯಾಗ ನಂತರದಲ್ಲಿ ಏನು ಮಾಡ್ತಾನೆ? ಶುಚೀನಾಂ ಶ್ರೀಮತಾಂ ಗೇಹೆ. ಗೇಹೆ ಅಂದರೆ ಗುಹೆ ಅಂತ. ಯಾವುದು ಗುಹೆ? ನಮ್ಮ ಹೃದಯ ಸ್ಥಳದಲ್ಲಿರುವ ಆಕಾಶವೇ ಗುಹೆ. ಅದನ್ನು ದಹರಾಕಾಶ ಅಂತ ಕರೀತಾರೆ. ನಮ್ಮ ಹೃದಯದಲ್ಲಿರ್ತಕ್ಕಂಥ ಆಕಾಶವನ್ನು ದಹರಾಕಾಶ ಅಂತ ಕರೀತಾರೆ. ಅದರಲ್ಲೇ ಆತ್ಮನು ಸೂರ್ಯನಂತೆ ಬೆಳಗ್ತಾ ಇರ್ತಾನೆ. ಈ ಒಂದು ನಮ್ಮ ಗುಹೆ ಇದೆಯಲ್ಲ, ಈ ಹೃದಯವೆಂಬ ಗುಹೆ, ಅಲ್ಲಿ ಸಾಮಾನ್ಯವಾಗಿ ಕಲ್ಮಶಗಳಿರುತ್ತೆ. ರಜೋಗುಣ, ತಮೋಗುಣ, ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಇಂಥದ ಅನೇಕ ಕಲ್ಮಶಗಳಿರುತ್ತೆ. ಆದರೆ ಯಾರು ಸಾಧನೆಯಿಂದ ಪುಣ್ಯವನ್ನು ಮಾಡಿ ಅಲ್ಲಿ ಆತ್ಮಸುಖವನ್ನು ಅನುಭವಿಸಿ ನಂತರ ಮುಂದಿನ ಜನ್ಮದಲ್ಲಿ ಹುಟ್ಟುತ್ತಾರೋ ಅವರಿಗೆ ಆ ಹೃದಯವೆಂಬ ಗುಹೆ ಶುದ್ಧವಾಗಿರುತ್ತದೆ. ಶುಚೀನಾಂ, ಅದು ಶುದ್ಧವಾಗಿರುತ್ತೆ. ಅಲ್ಲಿ ರಜಸ್ಸಾಗಲಿ ತಮಸ್ಸಾಗಲಿ ಇರಲ್ಲ, ಬರೀ ಸತ್ವಗುಣವೇ ಇರುತ್ತೆ. ಅಂತಹ ಒಂದು ಗುಹೆಯಲ್ಲಿ ಯೋಗಭ್ರಷ್ಟ ಅಭಿಜಾಯತೆ. ಯೋಗಭ್ರಷ್ಟ ಅಂದರೆ ಓದಿದ ಜನ್ಮದಲ್ಲಿ ಸಂಪೂರ್ಣವಾಗಿ ಆಗಿರಲ್ಲ ಸಾಧನೆ, ಅದರಿಂದ ತಪ್ಪೋಗಿರುತ್ತೆ. ಕಾರಣ ಏನು? ಆಯುಸ್ ಮುಗಿದೋಯ್ತಲ್ಲ, ಆದ್ದರಿಂದ ಆ ಸಾಧನೆ ಅಲ್ಲಿಗೆ ನಿಂತೋಗಿರುತ್ತೆ. ಅಂಥವರು ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋ ಅಭಿಜಾಯತೆ, ಸತ್ವಗುಣ ಸಂಪನ್ನವಾದ ಹೃದಯದಲ್ಲಿ ಹುಟ್ಟುತ್ತಾರೆ ಅಂತ ಇದರ ಅರ್ಥ. ಹಾಗಾಗಿ ಏನಾಗುತ್ತೆ, ನಮಗೆ ಸಾಧನೆ ಮಾಡ್ತಾ 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 ಒಂದೊಂದು ಜನ್ಮದಲ್ಲೂ ಮುಂದುವರಿತಾ
ಕೊನೆಗೆ ಚಿಕ್ಕ ವಯಸ್ಸಿನಲ್ಲಿಯೇ ವೈರಾಗ್ಯನೂ ಬಂದ್ಬಿಡುತ್ತೆ, ಸಾತ್ವಿಕ ಗುಣಗಳು ಬಂದ್ಬಿಡುತ್ತೆ, ಆತ್ಮಜ್ಞಾನವೂ ಬಂದ್ಬಿಡುತ್ತೆ. ಹೀಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇರಬೇಕು. अथवा योगिनामेव कुले भवति धीमताम् एतद्धि दुर्लभतरं लोके जन्म यदीदृशम्. ಅಥವಾ ಅಂದರೆ ಸಂಪೂರ್ಣವಾಗಿ ಸಾಧನೆಯಲ್ಲಿ ಇನ್ನೊಂದು ಸ್ವಲ್ಪ ಸಾಧನೆ ಇತ್ತಪ್ಪ, ಅಷ್ಟು ಸರಿಯಾಗಿ ಮಾಡಿಲ್ಲ, ಅವಾಗೇನಾಗ್ತಾನೆ? ಯೋಗೀನಾಂ ಏವ ಕುಲೇ ಭವತಿ ಧೀಮತಾಂ, ಯೋಗಿಗಳ ಕುಲದಲ್ಲೇ ಹುಟ್ಟುತ್ತಾನೆ. ಅಂದರೆ ಇವಾಗ ನಾವು ನೋಡ್ತಾ ಇರ್ತೀವಲ್ಲ ಕಥೆಗಳಲ್ಲಿ, ತಂದೆ ಶಿವಭಕ್ತ, ತಾಯಿ ಶಿವಭಕ್ತಳು, ಅವರಿಗೆ ಇಂಥವನು ಹುಟ್ಟದ ಅಂತ ಸಾಮಾನ್ಯವಾಗಿ ಎಲ್ಲ ಕಡೆ ನೋಡ್ತಾ ಇರ್ತೀವಿ. ಆ ರೀತಿ ಯಾವ ತಂದೆ ತಾಯಿಗಳಿಗೆ ಆ ಒಂದು ಆತ್ಮಜ್ಞಾನ ಇರುತ್ತೆ, ದೈವ ಭಕ್ತಿ ಇರುತ್ತೆ, ಅಂತಹ ಕುಲದಲ್ಲಿ ಹುಟ್ಟುತ್ತಾನೆ ಅವನು. ಹುಟ್ಟಿ ಅಲ್ಲಿ ಸಾಧನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. ಅಲ್ಲಿ ಸಾಧನೆ ಮುಂದುವರಿಸೋದು ಸುಲಭ ಆಗುತ್ತೆ ಅವನಿಗೆ. ಈ ಥರ ಜನ್ಮ ಇದೆಯಲ್ಲ, ಯಾವ ಜನ್ಮ? ಶುದ್ಧವಾದ ಹೃದಯದಲ್ಲಿ ಹುಟ್ಟೋದು, ಯೋಗಿಗಳ ಕುಲದಲ್ಲಿ ಹುಟ್ಟೋದು, ಈ ಒಂದು ದುರ್ಲಭತರಂ ಲೋಕೆ ಜನ್ಮಂ ಯದೀದೃಶಂ, ಈ ರೀತಿಯ ಜನ್ಮ ಇದೆಯಲ್ಲ ಅತ್ಯಂತ ದುರ್ಲಭವಾದದ್ದು, ಅಂದರೆ ಅಪರೂಪವಾದದ್ದು. ಆದ್ದರಿಂದ ಸಾಧಕನಾದವರು ಮುಂದಿನ ಜನ್ಮದಲ್ಲಿ ಯಾವ ರೀತಿ ಜನಿಸ್ತಾರಪ್ಪ ಅಂದರೆ ಈ ರೀತಿಯಲ್ಲಿ ಜನಿಸ್ತಾರೆ. ಏತದ್ದಿ ದುರ್ಲಭತರಂ ಲೋಕೆ ಜನ್ಮ, ಇಂತಹ ಜನ್ಮ ಅತ್ಯಂತ ಕಷ್ಟಕರ, ಅಂದರೆ ದುರ್ಲಭ ಅಂದರೆ ಅಪರೂಪ, ತುಂಬ ಅಪರೂಪವಾಗಿ ಆಗುವಂಥದ್ದು. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ತತ್ರ ತಂ ಬುದ್ಧಿ ಸಂಯೋಗಂ ಅಂದರೆ ಆ ಒಂದು ಶುದ್ಧವಾದ ಹೃದಯದಲ್ಲಿ ಹುಟ್ಟಿದ ಸಾಧಕ ಏನು ಮಾಡ್ತಾನೆ? ಪೂರ್ವ ಜನ್ಮದಲ್ಲಿ ಮಾಡಿದ ಯೋಗ ಸಾಧನೆಯ ಫಲವಾಗಿ ಆತ್ಮಜ್ಞಾನವನ್ನು ಯಾವುದೇ ಶ್ರಮವೂ ಇಲ್ಲದೆ ಹೊಂದುತ್ತಾನೆ. ಅಂದರೆ 100 ಕಿಲೋಮೀಟ್ರ್ ಇದ್ದರೆ 90 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದಾನೆ ಆಗಲೇ ಅವನು. ಇನ್ನೊಂದು 10 ಕಿಲೋಮೀಟ್ರ್ ಯಾವ ಶ್ರಮನೂ ಇದ್ದಿರ ದಾಟ್ಬಿಟ್ರೆ ಅವನ ಗುರಿ ಮುಗಿದೋಯ್ತು. ಆದ್ದರಿಂದ ತತ್ರ ತಂ ಬುದ್ಧಿ ಸಂಯೋಗಂ, ಬುದ್ಧಿ ಸಂಯೋಗಂ ಅಂದರೆ ಹಿಂದಿನ ಜನ್ಮದಲ್ಲಿ ಬಂದಿರತಕ್ಕಂಥ ಆತ್ಮಜ್ಞಾನವೆಂಬ ಬುದ್ಧಿ ಅವನಿಗೆ ಹುಟ್ಟಿನಿಂದಾನೇ ಬಂದ್ಬಿಟ್ಟಿರುತ್ತೆ. ಪೌರ್ವದೇಹಿಕಂ ಅಂದರೆ ಪೂರ್ವ ಜನ್ಮದಲ್ಲಿ ಮಾಡಿದ ಸಾಧನೆಗೆ ನಮಗೇನು ಫಲ ಸಿಗುತ್ತೆ ಇವಾಗ? ಆತ್ಮಜ್ಞಾನವೆಂಬ ಫಲ ಬೇಗನೆ ಸುಲಭವಾಗಿ ಸಿಗುತ್ತೆ. ಯತತೇಚ ತಥೋ ಭೂಯಃ ಸಂಸಿದ್ಧೌ ಕುರು ನಂದನ. ಯಾವಾಗ ಆತ್ಮಜ್ಞಾನವು ಬರುತ್ತೆ ಆಗ ಏನಾಗುತ್ತೆ? ಅವನಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಯತತೇಚ ತಥೋ ಭೂಯಃ ಸಂಸಿದ್ಧೌ ಕುರುನಂದನ. ಕುರುನಂದನ ಅಂದರೆ ಅರ್ಜುನನ ಹೆಸರು. ಆ ಪೂರ್ವ ಜನ್ಮದ ಸಂಸ್ಕಾರದಿಂದ ಹುಟ್ಟಿದ ಯೋಗವನ್ನು ಈ ಜನ್ಮದಲ್ಲಿಯೂ ಕೂಡ ಮುಂದುವರಿಸ್ತಾನೆ. ಏನಕ್ಕೆ ಮುಂದುವರಿಸ್ತಾನೆ? ಆತ್ಮಜ್ಞಾನವನ್ನು ಪಡೀಬೇಕು ಅನ್ನೋ ಉದ್ದೇಶದಿಂದ. ಅಂದರೆ ನಮ್ಮ ಉದ್ದೇಶಗಳೆಲ್ಲ ಇವಾಗ ನಾವು ಏನೇನು ಮಾಡ್ತಾ ಇದ್ದೀವಿ, ನಮ್ಮ ಜೀವನದ ಉದ್ದೇಶಗಳು ಏನೇನು ಕಾಣಿಸ್ಕೋತಾ ಇದೆ, ಇವೆಲ್ಲ ಈ ಜನ್ಮದಲ್ಲಿ ಬಂದಿದ್ದು ಅಲ್ಲ, ಅಥವಾ ಯಾರನ್ನೋ ನೋಡಿ ಯಾರನ್ನೋ ಕೇಳಿ ಇನ್ಸ್ಪೈರ್ ಆಗಿರೋದು ಅಲ್ಲ. ಇದು ನಮಗೆ ಹಿಂದಿನ ಜನ್ಮದಿಂದ ಬಂದಿರತಕ್ಕಂಥ ಸಂಸ್ಕಾರವೇ. ಆದ್ದರಿಂದ ಅದೇ ಉದ್ದೇಶವನ್ನು ಇಟ್ಕೊಂಡು ಅವನು ಆತ್ಮಜ್ಞಾನದ ದಾರಿಯಲ್ಲಿ ಮುಂದುವರೆದು ಅತಿ ಬೇಗ ಸುಖವಾಗಿ ಮೋಕ್ಷವನ್ನು ಹೊಂದುತ್ತಾನೆ. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಪೂರ್ವಾಭ್ಯಾಸೇನ ತೇನ ಏವ ಹ್ರಿಯತೆ ಅಂದರೆ ಈ ಜನ್ಮದಲ್ಲಿ ಅವನು ಹುಟ್ಟಿರ್ತಾನೆ, ಬೆಳೀತಾ ಇರ್ತಾನೆ, ಮಗು ಬಾಲಕ ಆಟ ಆಡ್ತಾ ಇರ್ತಾನೆ. ಆದರೂ ಕೂಡ ಅವನಿಗೆ ಇದ್ದಕ್ಕಿದ್ದಾಗೆ ಆಧ್ಯಾತ್ಮದ ಕಡೆಗೆ ಆಸಕ್ತಿ ಬಂದ್ಬಿಡುತ್ತೆ. ಯಾತಕ್ಕೆ ಬರುತ್ತೆ? ಪೂರ್ವಾಭ್ಯಾಸೇನ ಹ್ರಿಯತೆ, ಆ ಹಿಂದಿನ ಜನ್ಮದ ಅಭ್ಯಾಸ ಇದೆಯಲ್ಲ ಅದು ಅವನ್ನೇ ಎಳ್ಕೊಂಡೊಟ್ಟೋಗುತ್ತೆ ಆ ಕಡೆಗೆ. ಅದರಿಂದ ಕೇವಲ ಅಧ್ಯಾತ್ಮವೇ ಅಲ್ಲ, ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ, ಅಥವಾ ಯಾವುದೋ ಒಂದು ಕಲೆನೇ ಆಗಲಿ, ಒಂದು ವೀಣೆ ಬಾರಿಸೋದೇ ಆಗಲಿ, ಸಂಗೀತವೇ ಆಗಲಿ, ಇವೆಲ್ಲ ಜನ್ಮ ಜನ್ಮಾಂತರದ ಸಂಸ್ಕಾರಗಳು. ಅವು ನಮ್ಮನ್ನು ಆ ಕಡೆಗೆ ಎಳೆಯುತ್ತೆ. ಆದ್ದರಿಂದ ಅದು ನಮ್ಮ ಆ ಕಡೆಗೆ ಹೋಗ್ತೀವಿ.
ಎಲ್ಲೋ ನೋಡಿದ್ವಿ, ಅವರಿಂದ ನಾವು ಇನ್ಸ್ಪೈರ್ ಆದ್ವಿ, ಆ ರೀತಿ ಏನೂ ಬರೋದಿಲ್ಲ. ಈ ಜನ್ಮದಲ್ಲಿ ನಮ್ಗೆ ಆ ಉದ್ದೇಶವೇ ಇರಲ್ಲ. ನಾನು ಆಧ್ಯಾತ್ಮಕ್ಕೆ ಹೋಗ್ಬೇಕಪ್ಪ, ಸಾಧನೆ ಮಾಡಬೇಕು ಅನ್ನೋ ಉದ್ದೇಶವೇ ಇರಲ್ಲ. ಆದರೆ ಇದ್ದಕ್ಕಿದ್ದಂತೆ ಆ ಒಂದು ಕಿಚ್ಚು ನಮ್ಮಲ್ಲಿ ಏತಕ್ಕೆ ಬರುತ್ತೆ ಅಂದರೆ, ಪೂರ್ವಾಭ್ಯಾಸೇನ ತೇನ ಏವ ಹ್ರೀಯತೆ ಅವಶಃ ಅಪಿ ಸಹ. ತನಗೇ ಗೊತ್ತಿರಲ್ಲ. ಹೇಗೆ ಈಗ ಇದು ಸಂಮೋಹನ ಮಾಡಿಬಿಟ್ರೆ ಹಿಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಒಬ್ಬರು ಹಿಂದ್ಗಡೆ, ಆ ಥರ ಪೂರ್ವಾಭ್ಯಾಸದಿಂದ ಬಂದಿರೋ ಅಭ್ಯಾಸ ಬಲದಿಂದ ನಮಗೇ ಗೊತ್ತಿಲ್ದಿರ ನಾವು ಆಧ್ಯಾತ್ಮದಲ್ಲಿ ಮುಂದುವರಿಯೋಕ್ಕೆ ಶುರು ಮಾಡ್ತೀವಿ. ಜಿಜ್ಞಾಸುರ್ ಅಪಿ ಯೋಗಸ್ಯ, ಆತ್ಮವನ್ನು ತಿಳಿದುಕೊಳ್ಬೇಕು ಅಂತ ಯಾರಿಗೆ ಆಸೆ ಇರುತ್ತೋ ಅವನೇ ಜಿಜ್ಞಾಸು. ಆತ್ಮವನ್ನು, ಬ್ರಹ್ಮಜ್ಞಾನವನ್ನು ತಿಳ್ಕೋಬೇಕು ಇರುವುದೇ ಆಸೆ ಇರೋದೇ ಜಿಜ್ಞಾಸು. ಜಿಜ್ಞಾಸುರಪಿ, ಅವನು ಆತ್ಮವನ್ನು ತಿಳ್ಕೋಬೇಕು ಅಂತಿದ್ರೂ ಯೋಗಸ್ಯ, ಯೋಗ ಸಾಧನೆಯಲ್ಲಿ ತೊಡಗಿಕೊಂಡಿದ್ರು ಅವನೇನು ಮಾಡ್ತಾನೆ, ಶಬ್ದ ಬ್ರಹ್ಮ ಅತಿವರ್ತತೆ, ಶಬ್ದ ಬ್ರಹ್ಮವನ್ನು ದಾಟ್ತಾನೆ ಅಂತ ಹೇಳ್ತಾ ಇದ್ದಾರೆ. ಯಾವುದಿದು ಶಬ್ದ ಬ್ರಹ್ಮ? ಈ ಜಗತ್ತನ್ನು ಸೃಷ್ಟಿ ಮಾಡಿರೋನು ಪರಬ್ರಹ್ಮ. ಶಬ್ದ ಬ್ರಹ್ಮ ಅಂದ್ರೇನು? ವೇದಗಳಲ್ಲಿ ವರ್ಣಿಸಿದೆಯಲ್ಲ, ಸತ್ಚಿತ್ ಆನಂದ ಸ್ವರೂಪ, ಓಂಕಾರ ಸ್ವರೂಪ, ಈ ರೀತಿ ಎಲ್ಲ ನಮಗೆ ಈ ಶರೀರದಲ್ಲಿದ್ದಾಗ ನಮ್ಮ ಅನುಭವಕ್ಕೆ ಬರೋದು ಶಬ್ದ ಬ್ರಹ್ಮ ಅಂತ ಕರೀತಾರೆ. ಸೊ ಓಂಕಾರವೇ ಶಬ್ದ ಬ್ರಹ್ಮ. ಆ ಶಬ್ದಗಳನ್ನು ಮೀರ್ತಾನೆ ಅಂದರೆ ಏನಾಗುತ್ತೆ, ವೇದಗಳನ್ನು ಕೂಡ ಮೀರಿಕೊಂಡು ಹೊರಟೋಗ್ತಾನೆ. ಯಾಕೆಂದರೆ ಪರಬ್ರಹ್ಮ ವಸ್ತು ಒಂದೇ ಇದ್ದಾಗ ಈ ಜಗತ್ತೇ ಇರಲ್ಲ, ವೇದಗಳೂ ಇರಲ್ಲ, ಮೋಕ್ಷವೂ ಇರಲ್ಲ, ಏನೂ ಇರಲ್ಲ ಅಲ್ಲಿ. ಅಂತಹ ಒಂದು ಸ್ಥಿತಿಗೆ ಹೋಗ್ತಾನೆ. ಸೊ ಜಿಜ್ಞಾಸುರಪಿ ಯೋಗಸ್ಯ, ಜಿಜ್ಞಾಸೆ ಇರುತ್ತೆ ಅವನಿಗೆ, ಯೋಗದಲ್ಲಿ ತೊಡ್ಕೊಂಡಿರ್ತಾನೆ. ಕೊನೆಗೆ ಅವನೇನು ಮಾಡ್ತಾನೆ, ಶಬ್ದ ಬ್ರಹ್ಮಾತಿ ವರ್ತತೆ, ಅಂದರೆ ಈ ಉಪನಿಷತ್ತುಗಳು, ವೇದಗಳು, ಇವುಗಳನ್ನೆಲ್ಲ ದಾಟ್ಕೊಂಡು ಮುಂದಕ್ಕೆ ಕೊಟ್ಟೋಗ್ತಾನೆ. ಅಂದರೆ ಅವನಿನ್ ಮುಂದಕ್ಕೆ ಓದಬೇಕಾದದ್ದು ಇರಲ್ಲ, ಕೇಳಬೇಕಾದದ್ದು ಇರಲ್ಲ, ಸಾಧನೆ ಮಾಡಬೇಕಾದದ್ದು ಇರಲ್ಲ. ಯಾಕೆ ಆ ರೀತಿ ಆಗುತ್ತೆ ಅಂದರೆ ಅವನೇ ಪರಬ್ರಹ್ಮ ಸ್ವರೂಪನು ಆಗೋಗಿರ್ತಾನೆ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಃ ತಥೋ ಯಾತಿ ಪರಾಂ ಗತಿಂ. ಪ್ರಯತ್ನಾತ್ ಅತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ. ಕಿಲ್ಬಿಷ ಅಂದರೆ ದೋಷ. ಯಾವುದು ದೋಷಗಳು? ರಜೋಗುಣ ಮತ್ತು ತಮೋಗುಣಗಳೇ ದೋಷಗಳು. ಪ್ರಯತ್ನಾತ್ ಅತಮಾನಸ್ತು, ಪ್ರಯತ್ನ ಮಾಡ್ತಾ ಮಾಡ್ತಾ, ಯಾವಾಗ? ಹೋದ ಜನ್ಮದಲ್ಲಿ ಮತ್ತು ಈ ಜನ್ಮದಲ್ಲಿ ಪ್ರಯತ್ನ ಮಾಡ್ತಾ ಮಾಡ್ತಾ ಯೋಗಿ ಏನು ಮಾಡ್ತಾನೆ, ತನ್ನಲ್ಲಿಲ್ವ ರಜಸ್ಸು ಮತ್ತು ತಮೋ ಗುಣಗಳನ್ನು ಕಳೆದುಕೊಂಡು ಶುದ್ಧವಾಗ್ತಾನೆ. ಹೇಗೆ ಚಿನ್ನ ಚೆನ್ನಾಗಿ ಬೆಂಕಿಯಲ್ಲಿ ಕಾದಾಗ ಕೊಳೆ ಎಲ್ಲ ಕಳ್ಕೊಂಡು ಶುದ್ಧವಾಗುತ್ತೋ, ಹಾಗೆ ಈ ಯೋಗಿ ಏನು ಮಾಡ್ತಾನೆ, ಪ್ರಯತ್ನ ಮಾಡ್ತಾ ಮಾಡ್ತಾ ತನ್ನಲ್ಲಿರೋ ರಜಸ್ಸು ಮತ್ತು ತಮೋ ಗುಣಗಳನ್ನು ಕಳ್ಕೊಂಡು ಶುದ್ಧನಾಗುತ್ತಾನೆ. ಅಂದರೆ ಸತ್ವಗುಣ ಸಂಪನ್ನನ ಆಗ್ತಾನೆ, ಅವನಲ್ಲಿ ಸತ್ವಗುಣ ಜಾಸ್ತಿ ಆಗುತ್ತೆ. ಅನೇಕ ಜನ್ಮ ಸಂಸಿದ್ಧಸ್ತೋ ಯಾತಿ ಪರಾಂ ಗತಿಂ. ಹೀಗೆ ಅನೇಕ ಜನ್ಮಗಳಿಂದ ಕೂಡಿ ಹಾಕ್ಕೊಂಡಿರೋ ಸಿದ್ಧಿಯಿಂದ, ಅಂದರೆ ಸಿದ್ಧಿ ಅಂದರೆ ಇಲ್ಲಿ ಸತ್ವಗುಣದಿಂದ ಕೂಡಾಕೊಂಡಿರ್ತೀವಲ್ಲ. ಇವಾಗ ಒಂದೇ ಸರಿ ನಮಗೆ ಸತ್ವಗುಣ ಬರಲ್ಲ, ಸ್ವಲ್ಪ ರಜೋಗುಣ ಇದ್ದೇ ಇರುತ್ತೆ, ಸ್ವಲ್ಪ ತಮೋಗುಣ ಇದ್ದೇ ಇರುತ್ತೆ, ಕಾಮ, ಕ್ರೋಧ, ನಿದ್ದೆ, ಮೋಹ ಇವೆಲ್ಲ ಬಂದೇ ಬರುತ್ತೆ. ಯೋಗಿಗೂ ಬರುತ್ತೆ, ಸಾಧಕನಿಗೂ ಬರುತ್ತೆ. ಆದರೆ ಜನ್ಮಾಂತರಗಳಿಂದ ಮಾಡಿದವನಿಗೆ, ಅವನಿಗೆ ಕೊನೆಯಲ್ಲಿ ಸಂಪೂರ್ಣವಾಗಿ ರಜಸ್ಸು ಮತ್ತು ತಮಸ್ಸು ನಾಶವಾಗಿ ಸತ್ವಗುಣ ಸಂಪೂರ್ಣವಾಗಿ ಅಧಿಕವಾದಾಗ ಅವನು ಮೋಕ್ಷವನ್ನು ಹೊಂದುತ್ತಾನೆ. ಸೊ ಒಟ್ಟಿನಲ್ಲಿ ಪ್ರತಿ ಜನ್ಮದಲ್ಲಿ ಮಾಡಿದ ಸಾಧನೆಯು ಮುಂದಿನ ಜನ್ಮದಲ್ಲಿ ಮುಂದುವರಿಯುವುದೇ ಹೊರತು ಹಾಳಾಗೋದಿಲ್ಲ. ಅವಶಃ ಅಪಿತತ್, ಆ ಒಂದು ನಮ್ಮ ಹಿಂದಿನ ಸಾಧನೆಗಳು ನಮ್ಮನ್ನ ಕಡೆಗೆ ಎಳ್ಕೊಂಡು ಹೊಟ್ಟೋಗುತ್ತೆ. ಯಾರು ಬೇಕು ಅಂದರೂ ಸರಿ, ಯಾರು ಬೇಡ ಅಂದರೂ ಸರಿ, ಅದು ಸುಖವಾಗಾದರೂ ಇರಲಿ, ಕಷ್ಟವಾಗಾದರೂ ಇರಲಿ, ನಮ್ಮನ್ನ ಎಳ್ಕೊಂಡು ಹೋಗುತ್ತೆ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ಯೋಗಿ ಭವಾರ್ಜುನ. ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ತಪಸ್ವಿಹ ಅಭಿ ಅಧಿಕೋ,
ಈ ಯೋಗಿ ಇದಾನಲ್ಲ, ಕರ್ಮಯೋಗಿ, ಅವನು ತಪಸ್ವಿಗಳಿಗಿಂತಲೂ ಹೆಚ್ಚನು. ತಪಸ್ವಿ ಅಂದರೆ ಯಾರು? ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳನ್ನು ನಿಗ್ರಹ ಮಾಡ್ತಾ ಮನಸ್ಸನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಳಕ್ಕೆ ಮಾಡ್ತಾ ಇರ್ತಾನಲ್ಲ, ತಪ್ಪಿಸುತ್ತಿರುವವನು ಅವನು ತಪಸ್ವಿ. ತಪಸ್ವಿಭ್ಯೋ ಅಧಿಕೋ ಯೋಗಿ. ಈ ಯೋಗಿ ತಪಸ್ವಿಗಳಿಗಿಂತಲೂ ಹೆಚ್ಚಿನವನು. ಜ್ಞಾನಿಭ್ಯೋ ಅಪಿ ಮತೋ ಅಧಿಕ. ನನ್ನ ಮಾತಲ್ಲಿ ಹೇಳೋದಾದರೆ ಜ್ಞಾನಿಗಿಂತಲೂ ಉತ್ತಮ. ಹೇಗಿದು? ಈಗ ಆತ್ಮಜ್ಞಾನಿ ಅಂದ್ರೇನು? ಪುಸ್ತಕದಲ್ಲಿ ಅವನು ಓದಿರ್ತಾನೆ, ಉಪನಿಷತ್ ಓದಿರ್ತಾನೆ, ವೇದಗಳು ಓದಿರ್ತಾನೆ, ಎಲ್ಲ ಶ್ಲೋಕಗಳು ತಿಳ್ಕೊಂಡಿರ್ತಾನೆ, ಇವನು ಜ್ಞಾನಿಯಾಗಿದ್ದಾನೆ. ಈ ಜ್ಞಾನಿಗಿಂತಲೂ ಯೋಗಿ ಉತ್ತಮನು ಅಂತ ಹೇಳ್ತಾ ಇದ್ದಾನೆ. ಸ್ವಲ್ಪ ಕನ್ಫ್ಯೂಷನ್ ಮಾಡ್ತಾನೆ. ಯಾಕೆ ಅಂದರೆ ಯೋಗಿ ಅದನ್ನು ಅನುಭವಿಸ್ತಾ ಇರ್ತಾನೆ, ಆತ್ಮಸುಖನ. ಜ್ಞಾನಿ ಏನು ಮಾಡ್ತಾನೆ? ಬರೀ ತಿಳ್ಕೊಂಡಿರ್ತಾನೆ ಅಷ್ಟೆ. ಅವನು ಎಲ್ಲ ಸಿಹಿ ತಿಂಡಿಗಳನ್ನೂ ತಿಳ್ಕೊಂಡಿರ್ತಾನೆ, ಹೆಸರುಗಳು ಗೊತ್ತು, ಹೇಗಿರುತ್ತೆ ಅಂತ ಗೊತ್ತು, ಅವನು ತಿಂದೇ ಇರಲ್ಲ ಎಂದೂ. ಅವನು ಜ್ಞಾನಿ. ಯೋಗಿ ಅಂದರೆ ಅನುಭವಿಸಿರೋನು. ಸೊ ಆತ್ಮಸುಖವನ್ನು ಅನುಭವಿಸಿರುವ ಯೋಗಿಯು ಜ್ಞಾನಿಗಳಿಗಿಂತ ಉತ್ತಮನು ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾನೆ. ಕರ್ಮಿಭ್ಯಶ್ಚ ಅಧಿಕೋ ಯೋಗಿ ಅಂದರೆ ಈ ಯೋಗಿ ಕೇವಲ ಫಲದ ಆಸೆಯಿಂದ ಕರ್ಮಗಳನ್ನು ಮಾಡ್ತಾ ಇರ್ತಾರಲ್ಲ, ಸಂಸಾರದಲ್ಲಿ ಫಲದ ಆಸೆಯಿಂದ ಕರ್ಮಗಳನ್ನು ಮಾಡ್ತಾ ಇರುವ ಕರ್ಮಿಗಳಿಗಿಂತಲೂ ಉತ್ತಮ. ತಸ್ಮಾತ್ ಯೋಗಿ ಭವ ಅರ್ಜುನ. ಅರ್ಜುನ, ನೀನು ತಪಸ್ವಿನೂ ಆಗಬೇಡ, ಜ್ಞಾನಿಯೂ ಆಗಬೇಡ, ಕರ್ಮಿಯೂ ಆಗಬೇಡ, ನೀನು ಯೋಗಿಯಾಗು. ಏಕೆ ಅಂದರೆ ಯೋಗಿಯು ಎಲ್ಲರಿಗಿಂತಲೂ ಉತ್ತಮನಾದವನು ಅಂತ ಒಂದು ಫೈನಲ್ ಡಿಶನ್ನು ಕೊಡ್ತಾ ಇದ್ದಾನೆ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಧ್ಯಾನಯೋಗೋ ನಾಮ ಷಷ್ಠೋಧ್ಯಾಯಃ. ಯೋಗೀನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ. ಈಗ ತಪಸ್ವಿಗಳಿಗಿಂತಲೂ ಜ್ಞಾನಿಗಳಿಗಿಂತಲೂ ಕರ್ಮಿಗಳಿಗಿಂತಲೂ ಕರ್ಮಯೋಗಿ ಶ್ರೇಷ್ಠ ಅಂತ ಹೇಳ್ದ. ಇವಾಗ ಒಂದು 10 ಜನ ಕರ್ಮಯೋಗಿಗಳಿದ್ದಾರೆ ಅಂತ ಇಟ್ಕೊಳ್ಳೋಣ. ಯೋಗೀನಾಮಪಿ ಸರ್ವೇಷಾಂ, ಆ ರೀತಿ ಇರ್ತಕ್ಕಂಥ ಕರ್ಮಯೋಗಿಗಳಲ್ಲಿ ಕೂಡ ಮದ್ಗತೆ ಅಂತರಾತ್ಮನ, ಪರಬ್ರಹ್ಮ ಸ್ವರೂಪವಾದ ನನ್ನನ್ನೇ ಭಜಿಸ್ತಾ ಇರುವಂಥ ಯೋಗಿ ಇದ್ದಾನಲ್ಲ, ಅವನು ಅತ್ಯಂತ ಶ್ರೇಷ್ಠ. ಅಂದರೆ ತಪಸ್ವಿಗಳು, ಜ್ಞಾನಿಗಳು, ಕರ್ಮಿಗಳು, ಆ ಎಲ್ಲರಿಗಿಂತ ಶ್ರೇಷ್ಠವಾದ ಕರ್ಮಯೋಗ, ಆ ಕರ್ಮಯೋಗದಿಯಲ್ಲಿ ಕೂಡ ಪರಬ್ರಹ್ಮ ಸ್ವರೂಪವನ್ನೇ ನಿತ್ಯವೂ ಧ್ಯಾನ ಮಾಡ್ತಾ ಇರ್ತಾನಲ್ಲ, ಅವನು ಅತ್ಯಂತ ಶ್ರೇಷ್ಠನಾದವನು, ಇವರೆಲ್ಲರಿಗಿಂತ ಉತ್ತಮನಾದವನು. ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋಮತಃ. ಶ್ರದ್ಧೆಯಿಂದ ನನ್ನನ್ನೇ ಸೇರಬೇಕು ಅಂತ ಯಾರು ಯೋಗದಲ್ಲಿ ತೊಡಗಿರ್ತಾರೆ, ಆ ಪರಬ್ರಹ್ಮ ಸ್ವರೂಪವನ್ನೇ ಹೊಂದಬೇಕು, ಮೋಕ್ಷವನ್ನೇ ಪಡಿಬೇಕು. ಮೋಕ್ಷಕ್ಕಿಂತ ಹೆಚ್ಚಿನ ಬೇರೆ ಯಾವ ಉದ್ದೇಶವೂ ಯೋಗಿಗೆ ಇರಬಾರ್ದು. ಅವನ ಅಂತಿಮ ಉದ್ದೇಶ ಮೋಕ್ಷವೇ ಆಗಿರಬೇಕು. ಮೋಕ್ಷ ಅಂದ್ರೇನು? ಪರಬ್ರಹ್ಮ ಸ್ವರೂಪವನ್ನು ಸೇರ್ಕೊಳ್ಳೋದೆ ಮೋಕ್ಷ. ಶ್ರದ್ಧಾವಾನ್ ಭಜತೆ ಯೋ ಮಾಂ. ಭಜತೆ ಅಂದರೆ ಭಜನೆ ಅಂದರೆ ಸೇರ್ಕೊಳ್ಳೋದು. ಸೊ ಶ್ರದ್ಧಾವಾನ್ ಭಜತೆ ಯೋ ಮಾಂ, ಯಾರು ನನ್ನನ್ನು ಅಂದರೆ ಪರಬ್ರಹ್ಮ ಸ್ವರೂಪವಾದ ಆ ಪರಬ್ರಹ್ಮವನ್ನೇ ಸೇರ್ಕೋಬೇಕು ಅಂತ ಯೋಗವನ್ನು ಮಾಡ್ತಾ ಇರ್ತಾರೋ ಸ ಯುಕ್ತ ತಮೋಮತಃ, ಅತ್ಯಂತ ಉತ್ತಮವಾದ ಯೋಗಿ. ಆದ್ದರಿಂದ ಕರ್ಮಯೋಗವನ್ನು ಮಾಡೋದ್ರ ಕೊನೆ ಉದ್ದೇಶ ಏನಪ್ಪ ಅಂದರೆ ಆ ಪರಬ್ರಹ್ಮ ಸ್ವರೂಪವನ್ನು ಸೇರಿಕೊಂಡು ಮೋಕ್ಷವನ್ನು ಪಡೆಯುವುದೇ ಆಗಿದೆ. ಅದೇ ಅಂತಿಮವಾದ ಉದ್ದೇಶ. ಅವನೇ ಅತ್ಯಂತ ಉತ್ತಮವಾದ ಯೋಗಿ ಅಂತ ಶ್ರೀಕೃಷ್ಣನ ಅಭಿಪ್ರಾಯ.